ಹಾಯ್ ಹಲೋ ವೆಲ್ಕಮ್ ಟು ಸವಿತಾ ಅಡುಗೆ ಮನೆ. ನಾವಿವತ್ತು ಈಸಿಯಾಗಿ ರುಚಿಯಾಗಿ ಹೋಳಿಗೆ ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವು ತೊಗರಿಬೇಳೆನ ಒಂದು ನೀರಲ್ಲಿ ಹಾಕಿ ನೀಟಾಗಿ ತೊಳ್ಕೊಬೇಕು. ಯಾಕಂತಂದರೆ ಅದರಲ್ಲಿ ಧೂಳೆಲ್ಲ ಇರುತ್ತೆ. ನೀಟಾಗಿ ತೊಳ್ಕೊಂಡು ಕುಕ್ಕರ್ಗೆ ಸೇರಿಸಿ ಮುಚ್ಚಳನ ಹಾಕಬೇಕು. ನಂತರ ಒಂದು ಕಪ್ ರವೆ, ಒಂದು ಕಪ್ ಮೈದಾ ಹಾಕಿ ಅರಿಶಿನ, ಒಂದು ಚಿಟಿಕೆ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಒಂದು ಸ್ವಲ್ಪ ಮೆತ್ತಗಿದ್ರೂ ತೊಂದರೆ ಇಲ್ಲ. ನೀಟಾಗಿ ಕಲಿಸ್ಕೊಂಡಾದ್ಮೇಲೆ ಅದ್ರ ಮೇಲೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ನೀಟಾಗಿ ಸುತ್ತ ಅದನ್ನು ಎಣ್ಣೆನ ಸ್ಪ್ರೆಡ್ ಮಾಡ್ಕೋಬೇಕು. ನಂತರ ಬೆಂದಿರೋ ತೊಗರಿಬೇಳೆಗೆ ಬೆಲ್ಲನ ಹಾಕಿ ರುಬ್ಕೊಂಡು ಹೂರಣನ ರೆಡಿ ಮಾಡ್ಕೋಬೇಕು. ನಂತರ ನೆನೆಸಿಟ್ಕೊಂಡಿರೋ ಹೋಳಿಗೆ ಹಿಟ್ಟನ್ನು ಎತ್ಕೊಂಡು ಆ ಪೇಪರ್ಗೆ ಎಣ್ಣೆನ ಹಾಕಿ ನೀಟಾಗಿ ಇದನ್ನು ತೀಡ್ಕೋಬೇಕು. ಒಂದು ಸ್ಪೂನ್ ಆಗೋಷ್ಟು ಹೂರಣನ ಹಾಕ್ಕೊಂಡು ನೀಟಾಗಿ ಮತ್ತೆ ಸೆಂಟ್ರಿಗೆ ಹೂರಣ ಇಟ್ಕೊಂಡಿರ್ತೀವಲ್ಲ ಇದನ್ನು ನೀಟಾಗಿ ಸುತ್ತ ಹೀಗೆ ಫೋಲ್ಡ್ ಮಾಡ್ಕೋಬೇಕು. ನಂತರ ಅದನ್ನು ನಿಧಾನವಾಗಿ ಈ ಥರ ಒತ್ಕೋಬೇಕು. ಕೈಯಲ್ಲಿ ಒತ್ಕೋಬೋದು, ಇಲ್ಲಾಂತಂದರೆ ಪೇಪರ್ನ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನಾವು ಈ ರೀತಿ ಮಾಡೋದ್ರಿಂದ ಕೂಡ ನೀಟಾಗಿ ಬರುತ್ತೆ ಹೋಳಿಗೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ತವಾ ಬಿಸಿ ಮಾಡಿಕೊಂಡು ತವಾದ ಮೇಲೆ ಹಾಕ್ಕೋಬೇಕು. ಅದ್ರ ಮೇಲೆ ಎಣ್ಣೆ ಹಾಕ್ಕೋಬೇಕು, ಇಲ್ಲಾಂತಂದರೆ ಅದು ಡ್ರೈಯಾಗಿ ಬರುತ್ತೆ. ಎಣ್ಣೆ ಹಾಕಿ ನೀಟಾಗಿ ಎರಡೂ ಕಡೆ ಬೇಯಿಸ್ಕೊಂಡು ನೋಡಿ ಈಸಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಒಬ್ಬಟ್ಟು. ಈ ರೀತಿ ಒಬ್ಬಟ್ಟನ್ನು ನೀವು ಮಾಡಿಕೊಂಡು ಮನೇಲಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.